Hello friends, welcome back again. ನಾವಿವತ್ತು ಬ್ರಿಂಗ್ ಇಟ್ ಆನ್ ಗೋಸ್ಟ್ ಅನ್ನೋ ಸೀರೀಸ್ ನ 6th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಎಪಿಸೋಡ್ ನ ಫೈನಲ್ ಅಲ್ಲಿ ಲಿಹೋ ಅವರ ಫ್ರೆಂಡ್ ಬಂದು ನಡ್ಕೊಂಡ್ ಬರ್ತಾ ಇದ್ರೆ ಆ ಪ್ರೊಫೆಸರ್ ಜಂಗ್ ಕೂಡ ಅಡ್ಡ ಬಂದಿರ್ತಾರೆ. ಆಲ್ಮೋಸ್ಟ್ ಅವಳನ್ನ ಕತ್ತಿಸ್ಕಕ್ಕೆ ಹೊಟ್ಟೋಗ್ತಾರೆ. ಸಾಯಿಸ್ಬಿಟ್ರೆ ಏನು ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ನಮ್ ಹೀರೋ ಪಾಪ ಅವಳನ್ನ ಎತ್ತಕ್ಕಾಗದೆ, ಅಂದ್ರೆ ನಮ್ ಹೀರೋಯಿನ್ ಫುಲ್ ಆಗಿ ಕುಡ್ದಿರ್ತಾಳಲ್ಲ, ಅವಳನ್ನ ಎತ್ತಕ್ಕಾಗದೆ ಎತ್ಕೊಂಡು ಕಷ್ಟ ಪಟ್ಕೊಂಡು ನಡ್ಕೊಂಡ್ ಬರ್ತಾ ಇರ್ತಾನೆ. ಆದ್ರೆ ಅವಳಂತೂ ನೆಟ್ಟಗೊಂದ್ ಹತ್ರ ಇರ್ತಾ ಇಲ್ಲ. ಅಂತ ಈ ಕಡೆ ಆ ಕಡೆ ಅಂತ ಡ್ಯಾನ್ಸ್ ಆಡ್ತಾನೆ ಇರ್ತಾಳೆ. ನಮ್ ಹೀರೋನೇ ಕಷ್ಟಪಟ್ಟು ಅವಳನ್ನ ಒತ್ಕೊಂಡು ಮನೆಗೆ ಎತ್ಕೊಂಡ್ ಬೆಡ್ ಮೇಲೆ ಮಲಗಿಸಿ ಬೆಡ್ಶೀಟ್ ಎಲ್ಲ ಒದಿಸ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ನಮ್ ಹೀರೋಯಿನ್ ಇನ್ನೂ ಎಚ್ಚರ ಆಗಿಲ್ಲ. ಆದ್ರೆ ನಮ್ ಹೀರೋ ಮಾತ್ರ ಸೂಪ್ ಏನೋ ಮಾಡ್ತಾ ಇರ್ತಾನೆ. ಯಾವ ತರ ಒಂದ್ ಪರಿಸ್ಥಿತಿ ಬಂದ್ಬಿಡ್ತು ನೋಡ್ದ. ಒಂದು ದೆವ್ವಾಗ ನಾನು ಕುಕ್ ಎಲ್ಲ ಮಾಡ್ತಾ ಇದ್ದೀನಿ, ಏನ್ ಮಾಡೋದೆಲ್ಲ ಟೈಮ್ ಅಂತ ಹೇಳ್ಬಿಟ್ಟು ಹಂಗೆ ರೂಮ್ ಹೋಗಿ ನೋಡಿದ್ರೆ ನಮ್ ಹೀರೋ ನಂಗೆ ತುಂಬಾ ಸ್ವೀಟ್ ಆಗಿ ಮಲಗಿರ್ತಾಳೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತಾಳೆ. ಗಾಳಿಗೆ ಕೂದಲೆಲ್ಲ ಹಾರ್ತಾ ಇದ್ರೆ ಮೈ ಮರೆತು ನೋಡ್ತಾ ಇರ್ತಾನೆ. ಏನ್ ಹುಡುಗಿ ಇವಳು ಏನ್ ಚೆನ್ನಾಗಿದ್ದಾಳೆ ನೋಡಕ್ಕೆ ಅಂತ. ಅದಾದ್ಮೇಲೆ ಅವನೇ ಸ್ವಲ್ಪ ಹೊತ್ತು ಸರಿ ಆಯ್ತು ಅಂತ ಹೇಳಿ ಅವಳನ್ನ ಎಬ್ಬಿಸ್ತಾನೆ. ಎದ್ದೇಳ ಮೇಲೆ ಟೈಮ್ ಆಯ್ತು ಊಟ ಮಾಡುವಂತೆ ಅಂದಾಗ ಅವಳು ಕೂಡ ಎದ್ದೇಳ್ತಾಳೆ. ನನ್ಗೆ ತಲೆ ಎಲ್ಲ ಒಂಥರ ಆಗ್ತಿದೆ, ಗಿರ್ಗಿರ ಅಂತ ಸುತ್ತಾ ಇದೆ ಅನ್ಕೊಂಡ್ ಬಂದಾಗ ನಮ್ ಹೀರೋ ಹೇಳ್ತಾನೆ, ಸುತ್ತದೇ ಇರುತ್ತಾ, ಗಂಟ್ಲು ಪೂರ್ತಿ ಕುಡಿದ್ಬಿಟ್ಟು ಬಂದ್ ಮಲಗಿದ್ಯಾ ನೈಟು ಅದಕ್ಕೆ ಅಂದಾಗ, ಏನು ನಾನ್ ಕುಡ್ದ್ನ ಅಂದಾಗ, ಅಯ್ಯೋ ಏನು ಗೊತ್ತಿಲ್ದರ ಮಗು ತರ ಮಾತಾಡ್ತಾ ಇದ್ಯಾ, ಫುಲ್ ಆಗಿ ಕುಡ್ದಿದ್ದೆ, ನಾನೇ ನಿನ್ನ ಹೆಗಲ್ ಮೇಲೆ ಒತ್ಕೊಂಡ್ ಬಂದಿದ್ ಗೊತ್ತಾ ಅಂದಾಗ ಇವಳಿಗೆ ಫುಲ್ ಖುಷಿ ಆಗ್ಬಿಡುತ್ತೆ. ನೀನ ಎತ್ಕೊಂಡ್ ಬಂದ ಅಂತ ಕೇಳ್ತಾಳೆ. ಅದಾದ್ಮೇಲೆ ಟಿಫನ್ ಮುಗಿಸ್ಕೊಂಡು ಕಾಲೇಜ್ ಕೂಡ ನಡ್ಕೊಂಡು ಹೋಗ್ತಾರೆ. ಆ ಟೈಮಲ್ಲಿ ಹೀರೋ ಫೋನ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಪ್ಲಸ್ ಆ ಸ್ಯಾಂಗು ಮತ್ತೆ ಜೆ ಇಬ್ರು ವಿಡಿಯೋ ಕಾಲ್ ಮೇಲೆ ಮಾಡಿರ್ತಾರೆ. ಅವ್ನಿಗೆ ಹಾರ್ಟ್ ಸಿಂಬಲ್ ತೋರಿಸ್ತೀನಿ ಅನ್ನೋ ಹೆಸರು ಸಖತ್ ಕಾಮಿಡಿ ಮಾಡ್ತಾ ಇರ್ತಾರೆ. ಸರಿ ಇದು ನಿನ್ ಕಾಮಿಡಿ ಆಗಿ ಅನ್ಸಿದ್ರೆ ಕೂಡ ಸ್ವಲ್ಪ ಹೊತ್ತಲ್ಲಿ ಹಾರ್ಟ್ ಸಿಂಬಲ್ ನಿನ್ ಬಂದು ಸೇರುತ್ತೆ ಅಂತ ಹೇಳ್ತಾರೆ. ನಮ್ ಹೀರೋಗೆ ಏನ್ ಅರ್ಥ ಆಗ್ತಿಲ್ಲ. ಫಸ್ಟ್ ಆಫ್ ಆಲ್ ಏನ್ ಹೇಳಕ್ ಬರ್ತಿದಾರೆ ಮೆಂಟ್ಲವರು, ಹೇಳೋದ್ ಒಂದು ಅರ್ಥ ಆಗಲ್ಲ ಅಂತಂದಾಗ ಸ್ವಲ್ಪ ಹೊತ್ತಿಗೆ ನಮ್ ಹೀರೋಗೆ ನೋಟಿಫಿಕೇಶನ್ ಬರುತ್ತೆ. ಅಂದ್ರೆ ಏನೋ ಮೆಸೇಜ್ ಬಂದಿರೋದು. ಏನಂತ ಓಪನ್ ಮಾಡಿ ನೋಡಿದ್ರೆ ನಮ್ ಹೀರೋ ಅಕೌಂಟ್ಗೆ 3 ಲಕ್ಷ ಬಂದಿರುತ್ತೆ. ಇವ್ರು ಹಾಕ್ಬಿಟ್ಟಿರೋದು ದೆವ್ವ ಓಡಿಸಾಗಿ ಇವ್ರು ಅಂದಿದ್ರಲ್ಲ ಕೊಡ್ತೀವಿ ಅಂತ, ಅದಕ್ಕೋಸ್ಕರ ಹಾಕಿರೋದು. ನಮ್ ಹೀರೋ ಫುಲ್ ಸಂತೋಷ ಆಗ್ಬಿಡುತ್ತೆ. ಅಲ್ಲೋಗಿ ಒಂದು ಪಾಸ್ಬುಕ್ ಎಲ್ಲ ಎಂಟ್ರಿ ಮಾಡ್ತಾನೆ. ಅದ್ರಲ್ಲಿ ತುಂಬಾನೇ ಅಮೌಂಟ್ ಇರೋದು ನೋಡ್ಬಿಟ್ಟು ಹೀರೋಯಿನ್ ಕೇಳ್ತಾಳೆ, ಏನೋ ಇಷ್ಟೊಂದು ಅಮೌಂಟ್ ಇದೆ, ಹಂಗಾದ್ರೆ ಇವತ್ತು ಜಾಲಿ ಅಲ್ವಾ, ನಂಗೆ ಚೆನ್ನಾಗಿ ತಿನ್ನಕ್ಕೆಲ್ಲ ಕೊಡಿಸ್ತಿಯಲ್ಲ, ಬಾಬಾ ಹೋಗೋಣ ಅಂದಾಗ ಹೀರೋ ಅಂತಾನೆ, ಹಲೋ ಸಾಕು ಆಲ್ರೆಡಿ ನಿನ್ಗೆ ರೂಮ್ ಅಲ್ಲಿ ಸ್ಟೇ ಮಾಡಿರೋದಕ್ಕೆ ಅಮೌಂಟ್ ತಗೊಳ್ತಾ ಇಲ್ಲ, ಟೈಮ್ಗೂ ಊಟ ಕೊಡ್ತಾ ಇದೀನಿ, ಕೇಳಿದ್ದೆಲ್ಲ ಕೊಡಿಸ್ತಾ ಇದೀನಿ, ಇದಕ್ಕೆಲ್ಲ ಯಾರು ಕೊಡೋದು ಅಮೌಂಟ್, ನಾನು ಹತ್ರ ಎಲ್ಲ ಖರ್ಚು ಮಾಡಲ್ಲ ಅಂದಾಗ ಇವಳಂತಾಳೆ, ಅಯ್ಯೋ ಸಾಕು ನೀನ್ ಮತ್ತೆ ಪುರಾಣ ತೆಗಿಬೇಡಪ್ಪ, ನಿನ್ ಲಿಸ್ಟ್ ನಾನು ಕೇಳಲಾರೆ. ಸರಿ ಏನಕ್ಕೆ ಇಷ್ಟೊಂದು ಅಮೌಂಟ್ ನ ಸೇರ್ಸಿಡ್ತಾ ಇದೀಯಾ, ಕಾರ್ ಏನಾದ್ರು ತಗೊಳ್ತೀಯಾ, ಇಲ್ಲ ಮನೆ ಕಟ್ತೀಯ ತಾನೆ, ಓ ಇಲ್ಲ ಹಂಗಾದ್ರೆ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀಯ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ಅಯ್ಯೋ ಆತರ ಎಲ್ಲ ಏನಿಲ್ಲ, ಬಾಯ್ ಮುಚ್ಕೊಂಡ್ ಬಾಮ್ಮ ನೀನು ಲೋಡ ಅಂತ ಮಾತಾಡ್ತಾನೆ ಇರ್ತೀಯ ಅಂತ ಹೇಳ್ತಾನೆ. ಅದಾದ್ಮೇಲೆ ಇರೋ ಒಂದು ಬಸ್ ನ ನೋಡ್ಬಿಟ್ಟು ನಮ್ ಹೀರೋ ಬಸ್ ಹತ್ಬಿಟ್ಟು ಇವಳೆಲ್ಲೋದ್ಲು ಹಿಂದೆ ಬಂದೇ ಇಲ್ಲ ಅಂತ ನೋಡಿದ್ರೆ ನಮ್ ಹೀರೋ ಹತ್ತದಕ್ ಮುಂಚೆ ಆಲ್ರೆಡಿ ಹೀರೋಯಿನ್ ಹತ್ತಿ ಅಲ್ಲಿ ಶೀಟಲ್ ಕೂತಿರ್ತಾಳೆ. ಬಾಬಾ ಈ ಶೀಟಲ್ ಕುತ್ಕೋಬಾ ಅಂದಾಗ ಹೀರೋ ಹೇಳ್ತಾನೆ, ದೆವ್ವಾಗಿರೋದ್ರಿಂದ ಇದೊಂದಕ್ಕೆ ಉಪಯೋಗ ಆಗ್ತೀಯಾ, ಎಲ್ಲಂದ್ರೂ ಹೋಗ್ಬಿಡ್ಬೋದು ಅಂತ ಹೇಳಿ ಇವ್ನ್ ಕೂಡ ಬಂದು ಕುತ್ಕೊಂತಾನೆ. ಅವಳಂಗೆ ಲೋಡ ಅಂತ ಮಾತಾಡ್ತಾನೆ ಇರ್ತಾಳೆ. ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಒಂದು ಹುಡುಗಿ ಹತ್ಕೊಂತಾಳೆ. ನಿಮ್ಮ ಪಕ್ಕ ಶೀಟ್ ಖಾಲಿಯಾಗಿ ಇದೆ ಅಲ್ವಾ, ನಾನು ಅಲ್ಲಿ ಕುತ್ಕೋಬೋದಾ ಅಂತ ಕೇಳ್ತಾಳೆ. ನಮ್ ಹೀರೋನ್ಗೆ ಸಖತ್ ಟೆನ್ಷನ್ ಆಗುತ್ತೆ. ನೋಡಕ್ ಹಿಂಗಿದ್ದಾಳೆ ನೋಡು, ಒಳ್ಳೆ ಬಿಳಿ ಜಿರ್ಲೆ ಇದ್ದಂಗೆ, ಶೀಟ್ ಬೇಕತ್ತೆ ಶೀಟು, ಹಂಗಾದ್ರೆ ಇವಾಗ ನಾನು ನಿಂತ್ಕೋಬೇಕಾ ಅಂತ ನೋಡ್ತಾಳೆ. ನಮ್ ಹೀರೋ ಅವನತ್ತಿರೋ ಬ್ಯಾಗ್ ನೆತ್ತೆ ಶೀಟ್ ಮೇಲೆ ಇಟ್ಬಿಟ್ಟು, ಸಾರಿ ಮೇಡಮ್ ಸೀಟ್ ಆಕ್ಯುಪೈ ಆಯ್ತು ಅಂತ ಹೇಳಿದಾಗ ಅವ್ರಿಗೆ ಕೂಡ ಅಲ್ಲಿಂದ ಹೊರಟೋಗ್ತಾಳೆ. ನಮ್ ಹೀರೋನ್ಗೆ ಫುಲ್ ಖುಷಿ ಆಗುತ್ತೆ, ನನ್ಗೆ ಸಪೋರ್ಟ್ ಮಾಡ್ದೆ ಇವನು ಅಂತ. ಅದಾದ್ಮೇಲೆ ಅವ್ರ ಕಾಲೇಜ್ ಹತ್ರ ಕೂಡ ಹೊರಟೋಗ್ತಾರೆ. ಈಗ ಕ್ಲಾಸ್ ಅಲ್ಲಿ ಪ್ರೊಫೆಸರ್ ಬಂದು ಇವ್ರಿಗೆಲ್ಲ ಒಂದು ಪ್ರಾಜೆಕ್ಟ್ ನ ರೆಡಿ ಮಾಡಕ್ ಹೇಳಿರ್ತಾರಲ್ವಾ, ಸೊ ಪ್ರಾಜೆಕ್ಟ್ ಎಲ್ಲ ಮಾಡಿರ್ತಾರೆ. ನಮ್ ಹೀರೋನೇ ಸೂಪರ್ ಆಗಿ ಮಾಡಿರೋದು, ಅವ್ನಿಗೆ ಎ ಗ್ರೇಡ್ ಬಂದಿದೆ ಅಂತ ಹೇಳ್ತಾರೆ. ಮಿಕ್ತವರೆಲ್ಲ ಯಾರು ಸರಿಯಾಗಿ ಮಾಡಿಲ್ಲ, ಎಲ್ಲರಿಗೂ C+ ಬಂದಿರೋದು, ಮತ್ತೆ ಜೊತೆಗೆ ಕೆಲವರು ಕಾಪಿ ಬೇರೆ ಮಾಡಿದೀರಾ, ಆ ಕಾಪಿ ಮಾಡಿರೋದು ಕೂಡ ನ್ಯಾಯವಾಗಿ ಮಾಡಿಲ್ಲ, ಸೊ ನೀವೆಲ್ಲ ಮತ್ತೆ ನನಗೆ ಪ್ರಾಜೆಕ್ಟ್ ನ ಸಬ್ಮಿಟ್ ಮಾಡ್ಬೇಕು ಅಂತ ಹೇಳಿ ನಮ್ ಹೀರೋಗ್ ಮತ್ತೆ ಅಪ್ರಿಶಿಯೇಟ್ ಮಾಡ್ಬಿಟ್ಟು ಹೋಗ್ತಾರೆ. ಆ ಕ್ಲಾಸ್ ಅಲ್ಲಿ ಇರೋರ್ಗೆಲ್ಲ ಸಕ್ಕ ಟೆನ್ಷನ್. ಆಕ್ಚುಲಿ ಫಸ್ಟ್ ನಮ್ ಹೀರೋನ ಬಂದು ಒಂದು ಗ್ರೂಪ್ ಹಾಕಿರ್ತಾರಲ್ಲ, ಅವ್ರು ಬಂದು ಸರಿಯಾಗಿ ಬೈಕೊಳ್ತಾ ಇರ್ತಾರೆ, ಈ ನನ್ ಮಗ ಅವನು ಬದುಕಲ್ಲ ನಮ್ನು ಬದುಕಕ್ ಬಿಡಲ್ಲ, ನಮ್ ಜೊತೆ ಸೇರ್ಕೊಂಡ್ ಮಾಡಿದ್ರೆ ಏನ್ ಅವ್ನ್ ಗಂಟು ಹೋಗ್ಬಿಡ್ತಾ ಇತ್ತು, ನಮಗೂ ಸ್ವಲ್ಪ ಮಾರ್ಕ್ಸ್ ಬರ್ತಾ ಇತ್ತು ತಾನೆ, ಒಬ್ಬಂಟಿಯಾಗಿ ಇರ್ಬೇಕು ಅಂತ ನೋಡ್ತಾನೆ, ಎಲ್ಲ ಒಬ್ನೇ ಮಾಡ್ಕೊಂತಾ ಇರ್ತಾನೆ, ಅವ್ನಿಗೆ ಫ್ರೆಂಡ್ಸ್ ಅಂತ ಕೂಡ ಯಾರು ಇಲ್ಲ, ಅವನೆಲ್ಲ ಏನಕ್ಕೆ ಕಾಲೇಜಿಗೆ ಬರ್ತಾನೆ ಅಂತ ಹೇಳಿ ಬೈಕೊಳ್ತಾ ಇರ್ತಾರೆ. ಇದನ್ನೆಲ್ಲ ನಮ್ ಹೀರೋಯಿನ್ ಕೇಳಿಸ್ಕೊಂತಾನೆ ಇರ್ತಾಳೆ. ಅದಾದ್ಮೇಲೆ ಕ್ಲಾಸ್ ಮುಗಿಸ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ಕೂಡ ನಮ್ ಹೀರೋ ಯಾರ ಹತ್ರನು ಮಾತಾಡಲ್ಲ. ಅವ್ನ್ ಪಾಡ್ಗ ಅವ್ನ್ ಹೋಗ್ಬಿಟ್ಟು ಒಂದು ಬೆಂಚ್ ಹತ್ರ ಕುತ್ಕೊಂಡು ಅವ್ನ್ ಬುಕ್ ಓದ್ತಾ ಇರೋದನ್ನ ನೋಡ್ಬಿಟ್ಟು ಹೀರೋಯಿನ್ ಕೇಳ್ತಾಳೆ, ಏಯ್ ಯಾಕೋ ಈ ತರ ಇದೆಯಾ ನೀನು, ಇದು ನಿನ್ ಕಾಲೇಜ್ ಡೇಸ್ ಕಣೋ, ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಬೇಕಲ್ವಾ, ನೀನ್ ನೋಡಿದ್ರೆ ಈ ತರ ಇದೆಯಾ ಅಂದಾಗ ಇವ್ನ್ ಅಂತಾನೆ, ಏನ್ ದೊಡ್ಡ ಎಂಜಾಯ್ ಮಾಡೋದ್ರಿಂದ ಟೈಮೇ ವೇಸ್ಟ್ ಆಗೋದು, ನೋಡು ಆ ಟೈಮಲ್ಲಿ ನಾನು ಬುಕ್ ಕೂಡ ಓದ್ಬಿಡ್ತೀನಿ, ನನಗದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಅದ್ರೆಲ್ಲ ಅನ್ಬೇಡ ಕಣೋ, ಫ್ರೆಂಡ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ, ನಮ್ಗೆ ಲೈಫಲ್ಲಿ ಏನಾದ್ರು ಒಂದು ಹೆಚ್ಚು ಕಡಿಮೆ ಆಗುತ್ತಂದ್ರೆ ಫ್ರೆಂಡ್ಸೇ ಬಂದು ನೋಡ್ಕೊಳ್ಳೋದು, ನನಗೆ ಗೊತ್ತಿರೋಂಗೆ ನಿನ್ಗೆ ಚಿಕ್ಕ ವಯಸ್ಸಲ್ಲೆಲ್ಲೋ ತಲೆ ಗೇಟ್ ತಗಲಿರ್ಬೇಕು ಕಣೋ, ನೀನ್ ಗಿಂಟಲ್ ಆಗ್ಬಿಟ್ಟಿದ್ಯಾ ಅಂತ ನನಗೊಂದು ಡೌಟ್, ಅದಕ್ಕೆ ನೀನ್ ಯಾರ ಹತ್ರನು ಸೇರಲ್ಲ, ಇದ್ರ ಒಬ್ಬೊಂಟಿಯಾಗಿ ಇರ್ತೀಯಾ, ನೀನ್ ಯಾವ್ದೋ ಬೇರೆ ಗ್ರಹದಲ್ಲಿ ಉಟ್ಬೇಕಾಗಿತ್ ಕಣೋ, ಅಪ್ಪಿ ಭೂಮಿ ಮೇಲೆ ಉಟ್ಕೋಬಿಟ್ಟಿದ್ಯಾ ಅಂದಾಗ ಹೀರೋ ಹೇಳ್ತಾನೆ, ಇಲ್ಲಿ ನೋಡು ನನ್ಗೆ ಈ ತರ ಒಂಟಿಯಾಗಿರೋದೇ ಇಷ್ಟ, ಅದ್ರಲ್ಲೂ ನನ್ಗೆ ಯಾರೇ ಒಂದು ಹೆಲ್ಪ್ ಬೇಕಾಗಿಲ್ಲ, ನನ್ಗೇನಾದ್ರೂ ಒಂದು ಕಷ್ಟನೋ ನೋವು ಅಂತಂದ್ರೆ ಅದನ್ನ ನಾನೇ ಪಡ್ತೀನಿ ಅಂತ ಹೇಳ್ತಾನೆ. ಇವಾಗ ನೆಕ್ಸ್ಟ್ ಆ ಪ್ರೊಫೆಸರ್ ಒಂದು ಕ್ಲಿನಿಕ್ ನ ಇಟ್ಕೊಂಡಿರ್ತಾರಲ್ಲ, ಅಲ್ಲಿ ತೋರಿಸ್ತಾರೆ. ಅಲ್ಲ ಹುಡುಗಿರಂಗೆ ಮಾತಾಡ್ಕೊಂಡು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಕ್ಲೀನ್ ಮಾಡ್ತಾರ ಹುಡುಗಿ ಹೇಳ್ತಾಳೆ, ಪ್ರೊಫೆಸರ್ ನೈಟ್ ಎಲ್ಲ ಬಂದಿಲ್ಲ ಕಣೆ ಕ್ಲಿನಿಕ್ ಗೆ, ಎಲ್ಲೋದ್ರೂ ಏನು ಅಂತ ಗೊತ್ತಿಲ್ಲ, ಇವತ್ ಬರ್ತಾರ ಇಲ್ವಾ ಅಂತ ಕೂಡ ಗೊತ್ತಿಲ್ಲ, ಒಂದ್ ಕಾಲ್ ಕೂಡ ಮಾಡಿಲ್ವೆ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಪ್ರೊಫೆಸರ್ ಕೂಡ ಒಳಗಡೆ ಬರ್ತಾರೆ. ಓ ಸಾರಿ ಗೈಸ್ ಲೇಟ್ ಆಗೋಯ್ತು, ಯಾವ್ದೋ ಸರ್ಜರಿ ಒಂದಿದೆ ಅಂತ ಹೇಳಿದ್ರಲ್ಲ ಯಾವ್ದೋ ಪೆಟ್ಟಿಗೆ,
ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ, ನಾನು ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಒಳಗಡೆ ಹೋಗ್ತಾರೆ. ಓದೋರು ಡ್ರೆಸ್ ನ ಶೂ ನೆಲ್ಲ ಬಿಚ್ಬಿಟ್ಟು ಸಪರೇಟ್ ಆಗಿ ಒಂದು ಕವರ್ ಅಲ್ಲಿ ಹಾಕಿ ಕಟ್ಟಿರ್ತಾರೆ. ಇಲ್ಲಿ ಹುಡುಗಿ ಕೂಡ ಕ್ಲೀನ್ ಮಾಡ್ತಾ ಇದ್ಲಲ್ವಾ, ಅಲ್ಲಿಗ ಸರ್ ನಡ್ಕೊಂಡೋಗಿ ಜಾಗ ಫುಲ್ ಆಗಿ ಮಣ್ಣಾಗಿರತ್ತೆ, ಶೂಗ್ ಅಂಟ್ಕೊಂಡಿರತ್ತಲ್ಲ ಮಣ್ಣೆಲ್ಲ ಆಗಿರತ್ತೆ. ಇದೇನಪ್ಪ ಯಾವತ್ತೂ ಇಲ್ದೆ ಇಷ್ಟೊಂದು ಮಣ್ಣಿದೆ, ಎಲ್ಲೋಗ್ಬಿಟ್ಟು ಬಂದ್ರಿ ಇವ್ರು ಅಂತ ನೋಡ್ತಾರೆ. ಬಟ್ ಅಷ್ಟು ಸೀರಿಯಸ್ ಆಗಿ ಎತ್ಕೊಳ್ಳಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಬಿಡ್ತಾರೆ. ಇವಾಗ ಇನ್ನೊಂದ್ ಕಡೆ ಸ್ಯಾಂಗ್ ನ ಮತ್ತೆ ಜೇನ ತೋರಿಸ್ತಾರೆ. ಅವರ ಸ್ಕೂಲ್ ಅಲ್ಲಿ ಇರೋ ಆಡಿಟೋರಿಯಂ ಅಲ್ಲಿ ಒಂದು ದೊಡ್ಡ ಪ್ರೊಜೆಕ್ಟರ್ ನೆಲ್ಲ ರೆಡಿ ಮಾಡಿ ಇವ್ರ ಕ್ಲಬ್ ನೇಮ್ ಎಲ್ಲ ಹಂಗೆ ದೊಡ್ಡದಾಗ ಹಾಕಿ ಲೋಗೋ ಎಲ್ಲ ಹಾಕ್ಬಿಟ್ಟು ಸಖತ್ ಮಾಸ್ ಆಗಿ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಇಲ್ಲಿ ನೋಡಿ ನಮ್ ಕ್ಲಬ್ ಹೆಸರು ಸಂಡೇ ಸೂಪ್ ಅಂತ ಹೇಳಿ ಅಂತ ತೋರಿಸಿದಾಗ ಹೀರೋನ್ಗೆ ಫುಲ್ ಖುಷಿ, ಆಹಾ ರೆಸ್ಟೋರೆಂಟ್ ಇಡ್ತಾ ಇದ್ರೆ ಇನ್ಮೇಲೆ ಓಸಿಯಲ್ಲಿ ತಿನ್ಬೋದು ಅಂತ. ಹೀರೋ ಅದಕ್ಕೆ ಕೇಳ್ತಾನೆ, ಈ ಕಪ್ಪೆ ಬಾಯ್ ಅವರೆಲ್ಲ ಏನ್ ಹೇಳ್ತಾರೆ ಏನಂತ ನನಗೆ ಗೊತ್ತೇ ಇಲ್ಲ, ಫಸ್ಟ್ ಅದನ್ನ ನೋಡೋಣ ಇರೋ ಅವ್ರು ಏನ್ ಎಕ್ಸ್ಪ್ಲೇನ್ ಮಾಡ್ತಾರ ಅಂತ ಹೇಳಿ ಅದನ್ನ ನೋಡ್ತಾ ಇರ್ತಾರೆ. ಆಗ ಸ್ಯಾಂಗ್ ಹೇಳ್ತಾನೆ, ಇನ್ಮೇಲೆ ನಿನ್ ಲೈಫ್ ಫುಲ್ ಆಗಿ ಚೇಂಜ್ ಆಗುತ್ತೆ, ಇನ್ಮೇಲೆ ನಿನ್ ಜೀವನ ಪೂರ್ತಿ ಬರೀ ದುಡ್ಡು 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 ಗೊತ್ತಾ ಅಂತ ಭಯಂಕರ ಆಕ್ಷನ್ ಎಲ್ಲ ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಇವ್ನು ಹೇಳ್ತಾನೆ, ನಮ್ ಕ್ಲಬ್ ಅಂದ್ರೆ ಸಿಂಪಲ್ ವರ್ಕ್ ಅಪ್ಪ, 24 hours ಯಾವ ಟೈಮ್ ಅಲ್ಲಾದ್ರೂ ಆಗ್ಲಿ ದೆವ್ವ ಓಡ್ಸಕ್ಕೆ ಕರೆದ್ರೆ ನಾವು ಹೋಗ್ಬಿಟ್ಟು ದೆವ್ವ ಓಡಿಸ್ಬೇಕು. ನಿನಗೆ ಅಂತ ನಾವು ಕಾರ್ ಎಲ್ಲ ಅರೇಂಜ್ ಮಾಡ್ತೀವಿ, ಆ ಸ್ಪಾಟ್ ಗೆ ನಿನ್ನ ಕಾರಲ್ಲಿ ಕರ್ಕೊಂಡೋಗಿ ಡ್ರಾಪ್ ಮಾಡಿ ಪಿಕಪ್ ಕೂಡ ಮಾಡ್ತೀವಪ್ಪ, ನೀನ್ ಈ ಕೆಲ್ಸನ ಮುಗಿಸ್ಬೇಕು ಅಂತ ಹೇಳಿದಾಗ ನಮ್ ಹೀರೋ ಕೂಡ ಸರಿ ಸರಿ ಅದೆಲ್ಲ ಆಮೇಲೆ ಇರ್ಲಿ, ಫಸ್ಟ್ ಅದಕ್ಕೆಲ್ಲ ಪೇಮೆಂಟ್ ಏನ್ ಫಿಕ್ಸ್ ಮಾಡಿದೀರಾ ಅಂತ ಕೇಳಿದಾಗ ಜೈ ಕೂಡ ನಿಮ್ಗೆ ಒಂದ್ ಟೈಮ್ ಗೆ 3 ಲಕ್ಷ ಫಿಕ್ಸ್ ಮಾಡಿದೀವಿ ಅಂದಾಗ ಹೀರೋಗೆ ಆಫರ್ ಇಷ್ಟ ಆಗುತ್ತೆ. ಓಕೆ 3 ಲಕ್ಷ ಅಂದ್ರೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಜೈ ಕೇಳ್ತಾನೆ, ಇರಿ ಅದೇನ್ ಹೋಗ್ತಾ ಇದೀರಾ, ಈ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡ್ಬಿಟ್ಟು ಹೋಗಿ ಅಂತ ಕೇಳಿದಾಗ ನಮ್ ಹೀರೋ ಹೇಳ್ತಾನೆ, ಏನು ಅಗ್ರಿಮೆಂಟ್ ಗೆ ಸೈನ್ ಮಾಡ್ಬೇಕಾ, ನಾನ್ ನಿಮ್ ಕ್ಲಬ್ ಗೆಲ್ಲ ಜಾಯಿನ್ ಮಾಡಲ್ಲ, ಬಟ್ ಕರೆದ್ರೆ ನಾನು ಬಂದು ದೆವ್ವ ಮಾತ್ರ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ನಮ್ ಹೀರೋ ಮತ್ತೆ ಅಲ್ಲಿ ಸೀನಿಯರ್ ಇದ್ಲಲ್ಲ ಅವ್ರಿಬ್ರು ಹಂಗೆ ಮಾತಾಡ್ಕೊಂಡ್ ಬರ್ತಾರೆ. ಅವಾಗ ಅಲ್ಲಿ ಹೇಳ್ತಾಳೆ, ಸರ್ ಮತ್ತೆ ಪ್ರಾಜೆಕ್ಟ್ ನ ರೀಸಬ್ಮಿಟ್ ಮಾಡಕ್ ಹೇಳಿದಾರೆ, ನಾನೊಬ್ಳೆ ಅದನ್ನ ಮಾಡ್ಬೇಕು, ನೀ ನನ್ಗೆ ಸಪೋರ್ಟ್ ಮಾಡ್ತೀಯಾ, ನಾವಿಬ್ರು ಸೇರ್ಕೊಂಡ್ ಮಾಡೋಣ ಅಂದಾಗ ನಮ್ ಹೀರೋ ನಂಗೆ ಪ್ರತ್ಯಕ್ಷ ಆಗ್ಬಿಟ್ಟು ಪಕ್ಕದಲ್ಲಿ ಹೇಳ್ತಾಳೆ, ನನ್ ಬಾಂಗ್ ಬಂದು ಯಾರ ಜೊತೆನೂ ಸೇರ್ಕೊಂಡು ಪ್ರಾಜೆಕ್ಟ್ ಎಲ್ಲ ಮಾಡಲ್ಲ, ಯಾರ ಜೊತೆ ಗ್ರೂಪ್ ಸ್ಟಡೀಸ್ ಕೂಡ ಮಾಡಲ್ಲ, ಅವ್ನು ಒಬ್ಬೊಂಟಿಯಾಗಿ ಅವ್ನ ಕೆಲಸ ಎಲ್ಲ ಅವನೇ ಮಾಡ್ಕೊಂತಾನೆ ಗೊತ್ತಾ ಅಂತ ಹೇಳ್ತಾ ಇದ್ರೆ ನಮ್ ಹೀರೋ ನೋಡ್ಬಿಟ್ಟು ಹೇಳ್ತಾನೆ, ಓಕೆ ನಾವಿಬ್ರು ಸೇರ್ಕೊಂಡ್ ಮಾಡೋಣ ಅಂತ. ಹೀರೋನ್ಗೆ ಸಖತ್ ಟೆನ್ಷನ್ ಆಗುತ್ತೆ, ಅಯ್ಯೋ ನಿನ್ನ ಒಂದೊಂದ್ಸತಿ ಒಂದೊಂದ್ ಮಾತು ಹೇಳ್ತೀಯಲ್ಲೋ ಅಂತ ಹೇಳಿ. ನಮ್ ಹೀರೋ ಮತ್ತೆ ಅಲ್ಲಿ ಇಬ್ರು ಮಾತಾಡ್ಕೊಂಡು ಹೋಗೋದನ್ನ ಸ್ಯಾಂಗ್ ಮತ್ತೆ ಜೆ ಇಬ್ರು ನೋಡ್ತಾರೆ. ಓಹೋ ಹಂಗಾದ್ರೆ ಇವ್ನ್ಗೆ ಅವಳ ಮೇಲೆ ಒಂದ್ ಕಣ್ಣಲ್ವಾ, ಅವಳನ್ನ ಹೆಂಗಾದ್ರೂ ಕಷ್ಟಪಟ್ಟು ನಮ್ ಕ್ಲಬ್ ಅಲ್ಲಿ ಜಾಯಿನ್ ಮಾಡಿಸ್ಕೊಂಡ್ಬಿಟ್ರೆ ಹೀರೋ ಕೂಡ ಆಟೋಮೆಟಿಕ್ ಆಗಿ ನಮ್ ಕ್ಲಬ್ ಬಂದ್ಬಿಡ್ತಾನೆ ಅಂತ ಮಾತಾಡ್ಕೊಳ್ತಾರೆ. ಇವಾಗ ಹಂಗೆ ಕ್ಲಾಸ್ ಅಲ್ಲಿ ತೋರಿಸ್ತಾರೆ, ಆ ಪ್ರೊಫೆಸರ್ ಜಂಗೆ ಕ್ಲಾಸ್ ಗೆ ಬಂದಿರೋದು. ಅಟೆಂಡೆನ್ಸ್ ಎತ್ಬೇಕಾದ್ರೆ ಲಿಹೋ ಫ್ರೆಂಡ್ ಇರ್ತಾಳಲ್ಲ ಸೀನಿಯರ್, ಇವ್ರು ಸಾಯಿಸ್ಬಿಟ್ಟಿರ್ತಾರೆ. ಆ ಹುಡುಗಿ ಹೆಸರನ್ನ ಕರೀತಾರೆ. ಆತರ ಕರೀತಾ ಇರ್ಬೇಕಾದ್ರೆ ಯಾವ್ದೋ ಒಂದು ತುಂಬಾ ದಟ್ಟವಾಗಿರೋ ಕಾರ್ಡ್ ಒಳಗಡೆ ಹಂಗೆ ಕ್ಯಾಮ್ರಾನ ಸ್ಪೀಡ್ ಆಗಿ ಎತ್ಕೊಂಡು ಹೋಗ್ತಾರೆ. ನೋಡಿದ್ರೆ ಆ ಹುಡುಗಿ ಅಲ್ಲೊಂದ್ ಜಾಗದಲ್ಲಿ ಸತ್ ಬಿದ್ದಿರ್ತಾಳೆ, ಕಣ್ಣು ಬೇರೆ ಓಪನ್ ಅಲ್ಲಿ ಇದ್ದಿರತ್ತೆ. ಈ ಪ್ರೊಫೆಸರೇ ಸಾಯಿಸಿರೋದು. ಆದ್ರೆ ಇಲ್ಲಿ ನೋಡಿದ್ರೆ ಎಲ್ಲೋದ್ಲಿ ಹುಡುಗಿ ಇಷ್ಟು ದಿನದಿಂದ ಕಾಲೇಜ್ಗೆ ಬಂದಿಲ್ಲ, ಇವರೆಲ್ಲ ಏನಕ್ ಬರ್ತಾರೋ ಅಂತ ಹೇಳಿ ಬೈತಾ ಇರ್ತಾರೆ. ಯಪ್ಪನೆ ಮಾಡೋದೆಲ್ಲ ಮಾಡ್ಬಿಟ್ಟು ಸುಮ್ನೆ ಬೈತಾ ಇರ್ತಾನೆ. ಅದಾದ್ಮೇಲೆ ನಮ್ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ನಮ್ ಹೀರೋ ಹತ್ರ ಬಂದು ಹೇಳ್ತಾರೆ, ಇವತ್ತು ಲಂಚಿಗೆ ಇಬ್ರು ಸೇರ್ಕೊಂಡು ಹೋಗೋಣವಪ್ಪ ಅಂತ ಹೇಳಿ. ನಮ್ ಹೀರೋ ಕೂಡ ಸರಿ ಆಯ್ತು ಅಂತ ಹೇಳಿ ಒಂದು ರೆಸ್ಟೋರೆಂಟ್ ಗೆ ಬಂದಿರ್ತಾರೆ. ನಮ್ ಹೀರೋ ಪಕ್ಕದಲ್ಲಿ ಹೀರೋಯಿನ್ ಕೂತಿರೋದು. ಆದ್ರೆ ನಮ್ ಹೀರೋ ಪಕ್ಕದಲ್ಲಿ ಜಿಹೋ ಬಂದ್ ಕುತ್ಕೊಂತಾಳೆ ಅಂತ ಹೇಳ್ಬಿಟ್ಟು ನಮ್ ಹೀರೋ ಇರಿ ಒಂದ್ ನಿಮಿಷ ಡಸ್ಟ್ ಇದೆ ಒದರ್ತೀನಿ ಅಂತ ಹೇಳ್ಬಿಟ್ಟು ನಮ್ ಹೀರೋ ನೆತ್ತಿ ಸೈಡ್ ಗೆ ತಳ್ಬಿಡ್ತಾನೆ, ಎದ್ದೋಗ್ ನೀನ್ ಆ ಕಡೆ ಅಂತ ಹೇಳಿ. ಅವಳು ಕೂಡ ಏನ್ ಮಾಡ್ತಿದ್ದಾನೆ ಅಂತ ನೋಡಿದಾಗ ಇವನಂತಾನೆ, ಏನಿಲ್ಲ ಡಸ್ಟ್ ಇತ್ತು ಅದಕ್ಕೆ ಬಾಬಾ ಕುತ್ಕೋಬಾ ಅಂತ ಹೇಳಿ ಲಿಹೋನ ಕರೆದು ಪಕ್ಕದಲ್ಲಿ ಕೂರ್ಸ್ಕೊಳ್ತಾರೆ. ನಮ್ ಹೀರೋಯಿನ್ಗೆ ಸಕ್ಕ ಟೆನ್ಷನ್ ಆಗುತ್ತೆ, ಅಲ್ಲಿಂದ ಹಂಗೆ ಹೊರಟೋಗ್ತಾಳೆ. ಆದ್ರೆ ಪ್ರೊಫೆಸರ್ ಊಟ ಮಾಡ್ತಾ ಇರ್ಬೇಕಾದ್ರೆ ಹೀರೋನ ನೋಡ್ಬಿಟ್ಟು ಕೇಳ್ತಾರೆ, ಹೌದು ನಿನ್ ಫ್ಯಾಮಿಲಿ ಎಲ್ಲಿದಾರಪ್ಪ, ನಿಮ್ಮಪ್ಪ ಎಲ್ಲ ಚೆನ್ನಾಗಿದಾರ ಅಂತ ಏನೋ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಿರೋ ತರ ಕೇಳ್ತಾ ಇರ್ತಾರೆ. ಬಟ್ ಏನ್ ವಿಷಯ ಅಂತ ಗೊತ್ತಿಲ್ಲ. ನಮ್ ಹೀರೋಯಿನ್ ಕೂಡ ಹೊರಗಡೆ ಪಾರ್ಕ್ ಅಲ್ಲಿ ಕೂತಿರ್ಬೇಕಾದ್ರೆ ಸಕ್ಕ ಟೆನ್ಷನ್ ಆಗಿ ಕೂತಿರ್ತಾಳೆ. ಆ ಜಾಗಕ್ಕೆ ಅವ್ರ ಫ್ರೆಂಡ್ ಮಿನಿ ಬಿಲ್ಡರ್ಸರ್ ಇದ್ಲಲ್ಲ ಅವ್ಳು ಬರ್ತಾಳೆ, ಏನೇ ಮಾಡ್ತಾ ಇದೀಯ ಇಲ್ಲಿ, ಯಾಕೋ ಡಲ್ಲ ಕುತ್ಕೊಂಡಂಗಿದ್ಯಾ, ನಾನ್ ಕೂಡ ನನ್ ಕ್ರಶ್ ಇದನ್ನಲ್ಲ ಪ್ರೊಫೆಸರ್, ಅವ್ರನ್ನ ಉಡ್ಕೊಂಡೆ ಕ್ಯಾಂಪಸ್ ಫುಲ್ ಆಗಿ ಸುತ್ತಾ ಇದೀನ್ ಕಣೆ. ಸರಿ ನಿನ್ ಕತೆ ಏನು, ನೀನ್ ಯಾಕಿತ್ರ ಡಲ್ಲ ಕುತ್ಕೊಂಡಿದ್ಯಾ ಅಂದಾಗ ಅವ್ಳು ಹೇಳ್ತಾಳೆ, ಅವ್ನು ಇದನ್ನಲ್ಲ ಬಾಂಗು ತುಂಬಾ ಓವರ್ ಆಗಿ ಮಾಡ್ತಾನೆ ಕಣೆ, ಬಸ್ಸಲ್ಲಿ ಬರ್ತಾ ಇರ್ಬೇಕಾದ್ರೆ ಒಂದ್ ಹುಡುಗಿ ಅದ್ ನಾನ್ ಕುತ್ಕೊಂಡಿರೋ ಶೀಟ್ ಅಲ್ಲಿ ನೋಡ್ಬಿಟ್ಟು ನಾನ್ ಕುತ್ಕೊಂತೀನಿ ಅಂದಾಗ ಹೀರೋ ಇಲ್ಲ ಈ ಶೀಟ್ ಆಕ್ಯುಪೈಡ್ ಅಂತ ಹೇಳ್ಬಿಟ್ಟು ಬ್ಯಾಗ್ ಇಟ್ಟ, ನನ್ನ ಅವ್ನ ಪಕ್ಕದಲ್ಲೇ ಕೂರ್ಸ್ಕೊಂಡ. ಆದ್ರೆ ಇವತ್ತು ಊಟ ಮಾಡಕ್ಕೆ ಅಂತ ಹೇಳ್ಬಿಟ್ಟು ರೆಸ್ಟೋರೆಂಟ್ ಗೆ ಹೋದ್ರೆ ಟಕ್ಕಂತ ನನ್ನ ತಳ್ಬಿಟ್ಟ ಕಣೆ, ಅಲ್ಲಿ ಹೋಗೋಸ್ಕರ ನನ್ನ ದೂರ ಮಾಡ್ಕೊಂತಾನೆ ಅವನು ಅಂತ ಹೇಳಿ ಇವಳು ಟೆನ್ಷನ್ ಆಗಿ ಮಾತಾಡ್ತಾ ಇರ್ತಾಳೆ. ಅದಕ್ಕೆ ಅವಳು ಕೂಡ ಬಿಡೆ ಇದೆಲ್ಲ ಜಲಸಿ ಕಣೆ, ನಿನ್ಗೇನ್ ಆಗಲ್ಲ ಅಂತ ಹೇಳಿ ಮಾತಾಡ್ಕೊಂತಾ ಇರ್ತಾರೆ. ಅದಾದ್ಮೇಲೆ ನಮ್ ಹೀರೋಯಿನ್ ಕೂಡ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸ್ಟೆಪ್ಸ್ ಅಲ್ಲಿ ಕಾಲ್ ಎಡವಿ ಆಲ್ಮೋಸ್ಟ್ ಕೆಳಗಡೆ ಬಿದ್ದೋಗೋ ತರ ಹೊಟ್ಟೋಗ್ತಾಳೆ. ಟಕ್ಕಂತ ನಮ್ ಹೀರೋ ಎಲ್ಲಿಂದ ಬಂದ ಅಂತ ಗೊತ್ತಿಲ್ಲ, ಅವಳನ್ನ ಹಿಡಿದ್ಬಿಟ್ಟ. ಬಟ್ ನಮ್ ಹೀರೋನ್ಗೆ ಸಕ್ಕ ಟೆನ್ಷನ್ ಇರುತ್ತಲ್ಲ, ಎಲ್ಲೋಗಿದ್ದೆ ನೀನು, ಊಟ ಮಾಡಕ್ ಕೂಡ ನೀನ್ ಇರ್ಲಿಲ್ಲ ಅಂದಾಗ ಇವಳು ಅಂತಾಳೆ, ಓ ನಾನ್ ಇವಾಗ ನಿನ್ ಕಣ್ಣಕ್ ಕಾಣಿಸ್ತಾ ಇದೀನಾ, ಅದೇ ನನ್ನ ಬಿಟ್ಬಿಟ್ಟು ಚೆನ್ನಾಗಿ ಹೊಟ್ಟೆ ತುಂಬಾ ತಿನ್ಕೊಂಡ್ ಬಂದಿದ್ಯಾ ತಾನೆ, ಇವಾಗ ನನ್ನನ್ನೇನಕ್ ಮಾತಾಡಿಸ್ತಾ ಇದೀಯ ಅಂತ ಕೋಪ ಮಾಡ್ಕೊಂತಾಳೆ. ನಮ್ ಹೀರೋಗ್ ಅರ್ಥ ಆಗ್ತಿದೆ ಇವಳು ಜಲಸಿಯಲ್ಲೇ ಈ ತರ ಮಾತಾಡ್ತಾ ಇರೋದು ಅಂತ. ಇನ್ನೊಂದ್ ಕಡೆ ಸಂಗ್ನ ಮತ್ತೆ ಜೇನ ತೋರಿಸ್ತಾರೆ. ಅವರಿಬ್ರು ಲಿಹೋನ್ ಹೋಗಿ ಮಾತಾಡಿಸ್ತಾ ಇರ್ತಾರೆ. ಲಿಹೋ ಅವರೇ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು, ನಾವ್ ಈ ತರ ಒಂದು ದೆವ್ವ ಓಡಿಸೋ ಕ್ಲಬ್ ನ ಸ್ಟಾರ್ಟ್ ಮಾಡಿದೀವಿ, ದಯವಿಟ್ಟು ನೀವು ಬಂದು ನಮ್ ಕ್ಲಬ್ ಗೆ ಜಾಯಿನ್ ಆಗ್ಬೇಕು ಅಂತ ಹೇಳಿ ಅವ್ರ ಕ್ಲಬ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಆಲ್ಮೋಸ್ಟ್ ಅವ್ರ ಕಾಲಿಗೆ ಬೀಳೋದೊಂದು ಬಾಕಿ ಅಷ್ಟು ಕೇಳ್ಕೊಂತಾರೆ. ಪ್ಲೀಸ್ ಜಿಹೋ, ಗ್ರೂಪ್ ಅಲ್ಲಿ ಜಾಸ್ತಿ ಜನ ಇದ್ರೇನೆ ಅದಕ್ಕೊಂದು ವ್ಯಾಲ್ಯೂ, ನೀನ್ ಬಂದು ಸೇರ್ಕೊ ಅಂತ ಕೇಳಿದ್ಮೇಲೆ ಅವಳು ಕೂಡ ಸರಿ ಆಯ್ತು ಅಂತ ಒಪ್ಕೊಂತಾಳೆ. ಈಗ ಇನ್ನೊಂದ್ ಕಡೆ ಪ್ರೊಫೆಸರ್ ನ ತೋರಿಸ್ತಾರೆ. ಪ್ರೊಫೆಸರ್ ಒಂದು ಫೋಟೋನ ಕೈಲಿ ಇಟ್ಕೊಂಡು ನೋಡ್ತಾ ಇದಾರೆ. ಇದು ಬೇರೆ ಯಾರ್ದು ಅಲ್ಲ, ನಮ್ ಹೀರೋ ಅವ್ರ ಫ್ಯಾಮಿಲಿದು. ನಮ್ ಹೀರೋ ಚಿಕ್ಕ ಹುಡುಗ ಆಗಿರ್ಬೇಕಾದ್ರೆ ಇರೋ ಫೋಟೋ ಪ್ಲಸ್ ಅವ್ರ ಅಪ್ಪ ಅಮ್ಮ. ಇವ್ರ ಏನಕ್ಕೆ ಇವ್ರನ್ನ ನೋಡ್ತಿದಾರೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ನಮ್ ಹೀರೋ ಫ್ಯಾಮಿಲಿಗೆ ಇವ್ರಿಗೆ ಏನಾದ್ರು ಕನೆಕ್ಷನ್ ಇರ್ಬೋದು. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋ ಅವ್ನ ಮನೇಲಿ ಅವ್ನ ಥಿಂಗ್ಸ್ ಎಲ್ಲ ಎತ್ತಿಟ್ಕೊಂಡೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಟಕ್ಕಂತ ಹೀರೋಯಿನ್ ಕೂಡ ರೂಮ್ ಗೆ ಬಂದ್ಬಿಡ್ತಾಳೆ. ಹೀರೋ ಹೇಳ್ತಾನೆ, ಪಾ ನನ್ ಭಯನೇ ಪಟ್ಬಿಟ್ಟೆ, ಹಿಂಗ್ ಎಷ್ಟತಿ ಹೇಳಿದೀನಿ ರೂಮ್ ಒಳಗಡೆ ಬರ್ಬೇಕಾದ್ರೆ ಡೋರ್ ತಟ್ಕೊಂಬ ಅಂತ, ನೀನ್ ಹಂಗೆ ಬಂದ್ಬಿಡ್ತೀಯ ಅಂದಾಗ ನಾನ್
ದೆವ್ವ ಅಲ್ವಾಪ, ಅದಕ್ಕೆ ಹಂಗೆ ಬಂದ್ಬಿಟ್ಟೆ, ಸಾರಿ ಇನ್ಮೇಲೆ ಹಂಗ್ ಮಾಡಲ್ಲ ಅಂತ ಹೇಳಿ ಅಲ್ಲಿರೋ ಫೋಟೋನ ನೋಡ್ತಾನೆ. ಸೇಮ್ ಇಲ್ಲಿ ಪ್ರೊಫೆಸರ್ ನೋಡಿದ್ರಲ್ಲ ಅದೇ ತರ ಫೋಟೋನೇ ಅಲ್ಲಿ ಇರುತ್ತೆ. ಓ ಇದ್ ನೀನಾ, ಇದು ಚಿಕ್ಕವಾಗ ತುಂಬಾ ಕ್ಯೂಟ್ ಆಗಿದ್ಯಾ ಕಣೋ ಅಂತ ಹೇಳಿ ಫೋಟೋ ನೋಡ್ತಾ ಇರ್ಬೇಕಾದ್ರೆ ಅವ್ರಮ್ಮನ ಕೂಡ ನೋಡ್ಬಿಟ್ಟು ನಿಮ್ಮಮ್ಮ ಎಷ್ಟು ಚೆನ್ನಾಗಿದಾರೆ ಗೊತ್ತಾ, ಸೂಪರ್ ಆಗಿದಾರೆ ಕಣೋ ಅಂತ ಹೇಳ್ಬೇಕಾದ್ರೆ ಅವ್ರಮ್ಮ ಹಾಕೊಂಡಿರೋ ಶೂನ ಅಂದ್ರೆ ಆ ಸ್ಯಾಂಡಲ್ಸ್ ನ ಗಮನಿಸ್ಬಿಡ್ತಾಳೆ. ಓ ಅದಕ್ಕೆ ನಾವತ್ತು ಅಲ್ಲಿರೋ ರೂಮ್ ಅಲ್ಲಿ ನಾನು ಸ್ಯಾಂಡಲ್ಸ್ ಎತ್ಕೊಂಡಾಗ ನೀನು ಕೋಪ ಮಾಡ್ಕೊಂಡ್ ಬೈದಿತ್ತು, ಸಾರಿ ಕಣೋ, ನನ್ ಗೊತ್ತಿಲ್ಲದೆ ನಾನು ಅದನ್ನ ಮುಟ್ಬಿಟ್ಟೆ ಅಂದಾಗ ಅವ್ನ್ ಕೂಡ ಸರಿ ಆಯ್ತು ಅಂತ ಹೇಳ್ತಾನೆ. ನೆಕ್ಸ್ಟ್ ಇವಾಗ ಒಂದು ಅಪಾರ್ಟ್ಮೆಂಟ್ ನ ತೋರಿಸ್ತಾರೆ. ಅಲ್ಲೊಂದು ಅಪ್ಪಗೆ ನಿದ್ದೆನೆ ಬರ್ತಾ ಇಲ್ಲ. ಏನ್ ವಿಷಯ ಅಂತ ನೋಡಿದ್ರೆ ಯಾವ್ದೋ ಒಂದು ಚಿಕ್ಕ ಹುಡುಗ ಅಳ್ಳೋ ತರ ಸೌಂಡ್ ಕೇಳಿಸ್ತಾ ಇರತ್ತೆ. ಯಾರಾದ್ರು ಅಳ್ತಾ ಇರೋದು ಅಂತ ಹೇಳಿ ಇವ್ರು ಕೂಡ ಎದ್ದು ಒಂದು ರೂಮ್ ಬಾಗಿಲನ್ನ ತೆಕ್ಕೊಂಡು ಒಳಗಡೆ ಹೋಗಿ ನೋಡಿದ್ರೆ ಒಂದು ಚಿಕ್ಕ ಹುಡುಗನ್ ದೆವ್ವ ಬೆಡ್ ಅಡಿ ಮಲ್ಕೊಂಡು ಓ ಅಂತ ಅಳ್ತಾ ಇರುತ್ತೆ. ಇದನ್ನ ನೋಡಿ ಅಯ್ಯಪ್ಪ ಭಯ ಪಟ್ಟು ಎದ್ದು ಬಿದ್ದು ಓಡೋಗ್ತಾನೆ. ನೆಕ್ಸ್ಟ್ ಈ ವಿಷಯ ಸಾಂಗಿಗೆ ಮತ್ತೆ ಜೇಗೆ ಗೊತ್ತಾಗುತ್ತೆ, ಅಂದ್ರೆ ದೆವ್ವ ಓಡಿಸ್ಬೇಕು ಅಂತ. ಸೊ ಜೇ ಬಂದು ಅವ್ರ ಫ್ರೆಂಡ್ ಯಾರ ಹತ್ರ ಒಂದು ಡಬ್ಬಾ ಗಾಡಿನ ಎತ್ಕೊಂಡು ಅಂದ್ರೆ ಒಂದು ಕಾರ್ನ ಎತ್ಕೊಂಡು ಹೀರೋನ ಕರೆಯಕ್ಕೆ ಅಂತ ಹೋಗ್ತಾರೆ. ಸಾಂಗ್ ಹೇಳ್ತಾನೆ ಯಾವ್ದು ಇದು ಥರ್ಡ್ ಕ್ಲಾಸ್ ಗಾಡಿ ಹಿಂಗಿದೆ ನೋಡಕ್ಕೆ ಅಂತ ಹೇಳ್ಬಿಟ್ಟು ಜಸ್ಟ್ ಕಾಲಲ್ಲಿ ಅದನ್ನ ನಂಗೆ ಓದಿತಾನೆ ಅಷ್ಟೇ, ಮುಂದ್ಗಡೆ ಇರೋದೆಲ್ಲ ಕಿತ್ಕೊಂಡ್ ಬಂದ್ಬಿಡುತ್ತೆ. ಜೇಗೆ ಟೆನ್ಷನ್ ಆಗುತ್ತೆ, ಅಯ್ಯೋ ನಿನ್ನ ಟೈಮ್ ಯಾವ್ದೋ ಒಂದ್ ಇರ್ಲಿ ಅಂತ ನಾನು ಅರೇಂಜ್ ಮಾಡ್ಕೊಂಡ್ ಬಂದ್ರೆ ಕಾಲಲ್ಲಿ ಓದಿತಿ ಅಂತ ಹೇಳಿ ಓಡಿಸಿ ಹೊಡಿತಾ ಇರ್ತಾನೆ. ಅದೇ ಟೈಮ್ಗೆ ನಮ್ ಹೀರೋ ಕೂಡ ಜಾಕೆ ಬರ್ತಾನೆ. ನಿಮ್ದು ಆಟ ಆಡಿದ್ ಮುಗಿಸಿದ್ರೆ ನಾವ್ ಹೋಗ್ಬೋದಾ ಅಂತ ಕೇಳಿದಾಗ ಇವ್ರೀಗ ಕಾರಲ್ಲಿ ಆ ಜಾಕೆ ಹೋಗ್ತಾ ಇರೋದು. ಆಗ ಜೇ ಬಂದು ಏನ್ ವಿಷಯ ಅಂತ ಹೇಳ್ತಾನೆ. ಈ ತರ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಚಿಕ್ಕ ಹುಡುಗನ್ ದೆವ್ವ ಇದೆಯಂತೆ, ಸೊ ನಾವ್ ಅದನ್ನ ಓಡ್ಸಕ್ಕೆ ಹೋಗ್ತಾ ಇರೋದು ಅಂತ. ಈಗ ಅಪಾರ್ಟ್ಮೆಂಟ್ ಇರೋ ಜಾಗಕ್ಕೂ ಬಂದ್ಬಿಡ್ತಾರೆ. ಆದ್ರೆ ಅಲ್ಲಿ ಜೋಕಾಲಿ ಇರೋದನ್ನ ನೋಡ್ಬಿಟ್ಟು ನಮ್ ಹೀರೋನ ಅಯ್ಯ ಪಾರ್ಕ್ ಇದೆ ನಾನು ಜೋಕಾಲಿ ಆಡ್ತೀನಿ ಅಂತ ಹೇಳಿ ಜಾಲಿಯಾಗಿ ಹೋಗ್ಬಿಟ್ಟು ಜೋಕಾಲಿ ಆಡ್ತಾ ಇರ್ಬೇಕಾದ್ರೆ ಆ ಪಾರ್ಕ್ ಅಲ್ಲಿ ಒಂದು ಲೇಡಿ ಹಂಗೆ ತುಂಬಾ ಡಲ್ ಆಗಿ ಒಂಥರ ಕೂದಲೆಲ್ಲ ಬಿಟ್ಕೊಂಡು ಕೂತಿರ್ತಾಳೆ. ಇದನ್ನ ನೋಡ್ಬಿಟ್ಟು ಅಲ್ಲಿರೋ ಅಪ್ಪ ಬೈತಾ ಇರ್ತಾನೆ ಸೆಕ್ಯೂರಿಟಿ, ನಿನ್ಗೆ ಎಷ್ಟತಿ ಹೇಳಿದೀನಿ ಈ ತರ ಎಲ್ಲ ಇಲ್ಲಿ ಬರಬಾರ್ದು ಕುತ್ಕೋಬಾರ್ದು ಅಂತ, ಫಸ್ಟ್ ಹೋಗಮ್ಮ ಅಂತ ಹೇಳಿದ್ಮೇಲೆ ಆ ಹುಡುಗಿಯವ್ರ ಅಮ್ಮ ಬಂದು ಅವಳು ನಂಗೆ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ನೋಡೋದಕ್ಕೆ ಆ ಲೇಡಿ ತುಂಬಾನೇ ಬೇಜಾರಾಗಿ ಕಾಣಿಸ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಮಾವನ ತೋರಿಸ್ತಾರೆ. ಅವ್ರು ಬಂದು ಈ ಮಂತ್ರ ಎಲ್ಲ ಮಾಡ್ತಾರಲ್ಲ ಆತರ ಒಂದು ಲೇಡಿ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ, ಈ ದೆವ್ವಗಳನ್ನೆಲ್ಲ ಅಂದ್ರೆ ಹುಡುಗಿ ದೆವ್ವಗಳನ್ನೆಲ್ಲ ಓಡಿಸೋದಕ್ಕೆ ಏನಾದ್ರು ಪವರ್ಫುಲ್ ಮಂತ್ರ ಇದ್ರೆ ಏನಾದ್ರು ಹೇಳ್ರಿ, ನಾನು ಅದನ್ನ ಬರ್ಕೊಳ್ತೀನಿ ಅಂತ ಹೇಳಿದಾಗ ಆ ಲೇಡಿ ಹೇಳ್ತಾರೆ, ಓಹೋ ನೀವೇನಾದ್ರು ದೆವ್ವೆಲ್ಲ ಓಡಿಸ್ತೀನಿ ಅನ್ನೋ ಹೆಸರಲ್ಲಿ ಹೋಗ್ಬಿಟ್ಟು ನೀವೇ ಚೆನ್ನಾಗಿ ಒದೆ ತಿನ್ಕೊಂಡ್ ಬರ್ತಾ ಇದೀರಂತೆ, ನೀವೆಲ್ಲ ಫಸ್ಟ್ ಆಫ್ ಆಲ್ ಅಂತದ್ ಏನ್ ಕೆಲಸ ಮಾಡ್ತಾ ಇದ್ದೀರಾ, ಇವಾಗೆಲ್ಲ ಯಾವ್ದೋ ಒಂದು ಹುಡುಗ ಸೂಪರ್ ಆಗಿ ದೆವ್ವೆಲ್ಲ ಓಡಿಸ್ತಾ ಇದ್ದಾನಂತೆ, ಅವ್ನ ಬಗ್ಗೆ ನೀವ್ ಕೇಳ್ಪಟ್ಟಿದ್ದೀರಾ ಅಂದಾಗ ಇವ್ರು ಕೂಡ ಏನೋ ದೆವ್ವ ಓಡಿಸ್ತಾನ, ಅದು ಹುಡುಗನ ಏನ ಹುಡುಗ ಹೆಸರು ಅಂತ ಕೇಳಿದಾಗ ಹುಡುಗ ಹೆಸರು ಕೂಡ ಏನೋ ಬಾಂಗ್ ಅಂತ ಏನೋ ಹೇಳ್ತಾ ಇದ್ರು ಅಂದಾಗ ನಮ್ ಹೀರೋರ್ ಮಾವಿಗೆ ಸಕ್ಕ ಶಾಕ್ ಆಗುತ್ತೆ, ಏನೋ ಬಾಂಗ್ ದೆವ್ವ ಓಡಿಸ್ತಾ ಇದಾನ ಅಂತ. ಯಾಕಂದ್ರೆ ಇವ್ರು 1000 ಸತಿ ಹೇಳ್ಬಿಟ್ರು ಮಾಡ್ಬೇಡ ಕೆಲ್ಸನ ಅಂತ, ಬಟ್ ಅವ್ನು ಅದನ್ನೇ ಮಾಡ್ತಾ ಇರೋದು ಅಂತ ಇವಾಗ ನಮ್ ಹೀರೋರ್ ಮಾವಿಗೆ ಗೊತ್ತಾಗ್ತಾ ಇರುತ್ತೆ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋನ ನೋಡ್ಬಿಟ್ಟು ಒಳ್ಳೆ ಚಿಕ್ಕ ಹುಡುಗಿ ತರ ಆಡಕ್ ಹೋಗ್ಬಿಟ್ಟಿದ್ಯಾ, ಫಸ್ಟ್ ಬಂದಿರೋ ಕೆಲಸ ನೋಡೋಣ ಅಂತ ಹೇಳಿ ಒಳಗಡೆ ಎಲ್ಲಾದ್ರೂ ದೆವ್ವ ಇದೆಯಾ ಅಂತ ಹೇಳಿ ಹುಡ್ಕೊಂಡು ಹೋಗ್ತಾರೆ. ಅವಾಗ ಅಲ್ಲಿರೋ ಒಂದು ಕಬಡ್ ಅಲ್ಲಿ ಸೌಂಡ್ ಬರೋದನ್ನ ನೋಡ್ಬಿಟ್ಟು ನಮ್ ಹೀರೋ ಸ್ಲೋ ಆಗಿ ಆ ಕಬಡ್ ಹತ್ರ ಹೋಗಿ ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಇರೋದು ನಮ್ ಹೀರೋಯಿನ್. ಹಿಂಗೆ ನನ್ನ ಭಯ ಪಡಿಸ್ದೆ ತಾನೆ ಅಂದಾಗ ಸರಿ ನಿಂಗೆ ಭಯ ಪಡಿಸ್ಕೊಂಡಿರು ಕಬಡ್ ಒಳಗಡೆ ಅಂತ ಹೇಳಿ ನಮ್ ಹೀರೋ ಕಬಡ್ ನ ಕ್ಲೋಸ್ ಮಾಡ್ಬಿಡ್ತಾನೆ. ಅದಾದ್ಮೇಲೆ ಹಂಗೆ ಹುಡುಕ್ತಾ ಇರ್ಬೇಕಾದ್ರೆ ಆಚೆ ಕಡೆ ಚಿಕ್ಕ ಹುಡುಗ ಓಡೋಗೋ ಸೌಂಡ್ ಕೇಳಿಸುತ್ತೆ. ನಮ್ ಹೀರೋ ಕೂಡ ಆಚೆ ಕಡೆ ಓಡೋಗ್ಬಿಟ್ಟು ನೋಡಪ್ಪ ಈ ತರ ಎಲ್ಲ ನೀನು ಓಡೋಗ್ಬಾರ್ದು, ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತಲ್ವಾ ಅಂತ ಹುಡುಗ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಆ ಹುಡುಗಗೆ ತುಂಬಾನೇ ಭಯ ಆಗ್ಬಿಟ್ಟು ನಮ್ ಹೀರೋ ಕೈನೇ ಕಚ್ಬಿಟ್ಟು ಅಲ್ಲಿಂದ ಓಡೋಟೋಗ್ತಾನೆ. ಯಾಕೆ ಹುಡುಗ ಈ ತರ ಮಾಡ್ತಾ ಇದ್ದಾನೆ ಅಂತ ತಿರುಗಿ ನೋಡಿದಾಗ ಅಲ್ಲಿ ಒಂದು ಸೈಡ್ ಅಲ್ಲಿ ಒಂದು ಬ್ಲಾಕ್ ಕಲರ್ ಶಾಡೋ ಬಂದು ಹೋಗೋದನ್ನ ಗಮನಿಸ್ತಾರೆ. ಅದನ್ನ ಫಾಲೋ ಮಾಡ್ಕೊಂಡು ನಮ್ ಹೀರೋ ಹೋಗ್ಬಿಟ್ಟು ಇನ್ನೇನ ದೆವ್ವನ ಹೊಡಿಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಅಲ್ಲಿ ಬಂದಿರೋದು ಸ್ಯಾಂಗ್ ಸಖತ್ ಭಯ ಆಗ್ಬಿಡುತ್ತೆ. ನಮ್ ಹೀರೋ ಪಂಚಡಿ ಹೋಗ ಕೈನ ಹಿಂಗ್ ಹಿಡ್ಕೊಂಡ್ಬಿಟ್ಟಲ್ಲ, ಆ ಸ್ಯಾಂಗಿಗೆ ಕೈ ಬೆರಳುಗಳೆಲ್ಲ ಮುರಿದೋಗುತ್ತೆ. ಆ ಸಿಂಗರ್ ದೆವ್ವ ಇಂದ ನನ್ನ ಕಾಪಾಡಿದೆ, ಅವಳು ನನ್ ಕೈ ಬೆರಳನ್ನ ಮುರಿಯಕ್ ಬಿಟ್ಟಿಲ್ಲ, ಆದ್ರೆ ಇವಾಗ ನಿನ್ನ ಮುರಿದ್ ಬಿಟ್ಟಲ್ಲ ಅಂತ ಹೇಳಿ ಬೈಕೊಂಡೆ. ಇವಾಗ ಹೆಂಗೋ ದೆವ್ವನ ಹಿಡಿಯಕ್ ಆಗ್ಲಿಲ್ವಲ್ಲ ಅಂದ್ರೆ ಚಿಕ್ಕ ಹುಡುಗನ ಹಿಡಿಯಕ್ ಆಗ್ಲಿಲ್ವಲ್ಲ, ಸೊ ರಿಟರ್ನ್ ಮನೆಗ್ ಬರ್ತಾ ಇರ್ತಾರೆ. ಆತರ ನಮ್ ಹೀರೋನ ಅವ್ರ ಮನೇಲಿ ಡ್ರಾಪ್ ಮಾಡಿದ್ಮೇಲೆ ಸ್ಯಾಂಗ್ ಬಂದು ಒಂದು ಅಗ್ರಿಮೆಂಟ್ ಫಾರ್ಮ್ ನ ತೋರಿಸ್ತಾನೆ. ಅಂದ್ರೆ ನಮ್ ಕ್ಲಬ್ ಗೆ ಲಿಹೋ ಕೂಡ ಜಾಯ್ನ್ ಆಗ್ಬಿಟ್ಲು ಅಂತ ಹೇಳಿ. ಇನ್ ಬೇರೆ ವಿಧಿ ಇಲ್ವಲ್ಲ, ನಮ್ ಹೀರೋ ಕೂಡ ಜಾಯ್ನ್ ಆಗೇ ಆಗ್ತಾನೆ. ಇದ್ರ ನೋಡ್ಬಿಟ್ಟು ನಮ್ ಹೀರೋನ್ಗೆ ಟೆನ್ಷನ್ ಆಗೋದು, ದೊಡ್ಡದಾಗಿ ನಾವು ಬಿಲ್ಡಪ್ ಕೊಟ್ಟೆ ನನ್ ಕ್ಲಬ್ ಅಲ್ಲೆಲ್ಲ ಜಾಯ್ನ್ ಆಗಲ್ಲ ನಾನ್ ಮಾಡಲ್ಲ ಅಂತ, ಇವಾಗ ಲಿಹೋ ಇದ್ದಾಳೆ ಅಂತ ತಾನೆ ನೀನ್ ಕೂಡ ಹೋಗ್ತಾ ಇರೋದು, ನಿಂಗೆ ಸ್ವಲ್ಪ ಕಣ್ಣು ಆಚಿಕೆ ಆಗಲ್ವೇನೋ ಅಂತ ಹೇಳಿ ಬೈದಾಗ ನಮ್ ಹೀರೋ ಅದನ್ನೆಲ್ಲ ಕಿವಿಗೆ ಹಾಕೊಂಡೇ ಇಲ್ಲ, ಅವ್ನ್ ಪಡ್ಕೊಂಡು ಹೊರಟೋಗ್ತಾನೆ. ಈಗ ಮನೇಲಿ ಇರ್ಬೇಕಾದ್ರೆ ಲ್ಯಾಪ್ಟಾಪ್ ಅಲ್ಲಿ ಆ ಚಿಕ್ಕ ಹುಡುಗ ಹೆಂಗ್ ಸತ್ತ ಅಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಏನಾಯ್ತು ಅಂತ ಹೇಳಿ ಗೂಗಲ್ ಎಲ್ಲ ಸರ್ಚ್ ಮಾಡಿ ನೋಡ್ತಾನೆ. ನ್ಯೂಸ್ ಅಲ್ಲೆಲ್ಲ ಬಂದಿರತ್ತಲ್ಲ ಅದನ್ನೆಲ್ಲ ಸರ್ಚ್ ಮಾಡಿ ನೋಡ್ತಾನೆ. ಅವ್ನ್ಗೊಂದ್ ವಿಷಯ ಅರ್ಥ ಆಗುತ್ತೆ. ಸರಿ ಬಾ ನಾವು ಮತ್ತೆ ದೆವ್ವ ಓಡ್ಸಕ್ ಹೋಗ್ಬೇಕು ಅಂತ ಹೇಳಿ ಹೀರೋಯಿನ್ ಕರ್ಕೊಂಡು ಅದೇ ಅಪಾರ್ಟ್ಮೆಂಟ್ ಗೆ ಹೋಗ್ತಾನೆ. ಹೀರೋಯಿನ್ ಕೇಳ್ತಾಳೆ ಯಾರ ಚಿಕ್ಕ ಹುಡುಗ ಏನಾಯ್ತು ಅಂತ ಕೇಳಿದಾಗ ಆ ಚಿಕ್ಕ ಹುಡುಗ ಯಾರನ್ನ ನೋಡಿ ಭಯ ಪಟ್ಕೊಂಡೆ ಓಡೋಗ್ತಾ ಇರೋದು, ಅದರಿಂದ ಇಲ್ಲಿರೋರ್ಗೆಲ್ಲ ಡಿಸ್ಟರ್ಬ್ ಆಗ್ತಾ ಇರೋದು ಅಂದಾಗ ಹೀರೋಯಿನ್ ಕೂಡ ಯಾರು ಏನಾಯ್ತು ಅಂತ ಕೇಳಿದಾಗ ಆ ಹುಡುಗನ ಸಾಯಿಸಿರೋದು ಬೇರೆ ಯಾರು ಅಲ್ಲ, ಆ ಹುಡುಗ ಅವರ ಸ್ಟೆಪ್ ಫಾದರ್. ಅವ್ರನ್ನ ನೋಡಿ ಭಯ ಪಟ್ಕೊಂಡು ಓಡೋಗ್ತಾ ಇರೋದು. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಮತ್ತೆ ಚಿಕ್ಕ ಹುಡುಗ ಅಳ್ಳೋ ತರ ಸೌಂಡ್ ಕೇಳಿಸುತ್ತೆ. ಇವ್ರು ಕೂಡ ಎದ್ದು ಬಿದ್ದು ಅಪಾರ್ಟ್ಮೆಂಟ್ ಕಡೆ ಹೋಗ್ತಾರೆ. ಅಲ್ಲೋಗಿ ನೋಡಿದ್ರೆ ಆ ಹುಡುಗ ಅವರ ಸ್ಟೆಪ್ ಫಾದರ್ ಬಂದು ಬೆಂಚ್ ಕೆಳಗಡೆ ಆ ಹುಡುಗ ಬಚ್ಚಿಟ್ಕೊಂಡಿರ್ತಾನೆ. ಬಾ ಅಂತ ಹೇಳಿ ಬೆಲ್ಟ್ ತೆಗ್ಬಿಟ್ಟು ಹುಡುಗನಿಗೆ ಸರಿಯಾಗಿ ಹೊಡಿತಾ ಇರ್ತಾರೆ. ಹೀರೋ ಬಂದು ತಡಿತಾನೆ, ಏನಕ್ಕೆ ಹತ್ರ ಹುಡುಗನ ಹೊಡಿತಾ ಇದೆಯಾ ಅಂತ. ನಮ್ ಹೀರೋ ಕೂಡ ಸೇರಿ ಬೀಳುತ್ತೆ ಹೋದೆ. ನಮ್ ಹೀರೋ ಮತ್ತೆ ಆ ಯಪ್ಪ ಇಬ್ರು ಸರಿಯಾಗಿ ಫೈಟ್ ಮಾಡ್ಕೊಳ್ತಾ ಇರ್ತಾರೆ. ಒಂದ್ ಸ್ಟೇಜ್ ಗೆ ಆ ಯಪ್ಪ ಬೆಲ್ಟ್ ನ ಹಂಗೆ ನಮ್ ಹೀರೋ ಕತ್ತಕ್ ಹಾಕ್ಬಿಟ್ಟು ಚೆನ್ನಾಗಿ ಇಸ್ಕ್ತಾ ಇರ್ತಾನೆ. ಇದನ್ನ ನೋಡಿ ಹೀರೋಯಿನ್ ಬಂದು ಕಾಪಾಡ್ತಾಳೆ. ಇವಾಗ್ಲೇ ಆಕ್ಚುಲಿ ಏನಾಯ್ತು ಹುಡುಗ ಹೆಂಗ್ ಸತ್ತ ಅಂತ ತೋರ್ಸೋದು. ಆ ಹುಡುಗ ಅವ್ರ ಸ್ಟೆಪ್ ಫಾದರ್ ಬಂದು ಫುಲ್ ಆಗಿ ಕುಡಿದ್ಬಿಟ್ಟು ಬಂದು ಸೋಫಾ ಮೇಲೆ ಮಲಗಿರ್ತಾರೆ. ಆ ಹುಡುಗ ಕೂಡ ಟಿವಿ ನೋಡೋಣ ಸ್ವಲ್ಪ ಹೊತ್ತು ಸೌಂಡ್ ಕಡಿಮೆ ಇಟ್ಕೊಂಡು ಅಂತ ಹೇಳಿ ಟಿವಿನ ಆನ್ ಮಾಡಿರ್ತಾನೆ. ಆಲ್ಮೋಸ್ಟ್ ಸ್ವಲ್ಪನೇ ಬಂದಿರುತ್ತೆ ಸೌಂಡ್. ಅದಕ್ಕೆ ಯಪ್ಪ ಎದ್ದು ಸಕ್ಕ ಟೆನ್ಷನ್ ಆಗ್ಬಿಟ್ಟು ಬೆಲ್ಟ್ ಎತ್ಕೊಂಡು ರೂಮ್ ಅಲ್ಲಿ ಹುಡುಗನ ಸರಿಯಾಗಿ ಹೊಡೆದಿರ್ತಾರೆ. ಯಪ್ಪ ಒಡಿಯ ಏಟಿಗೆ ಪಾಪ ಆ ಹುಡುಗ ಸತ್ತೋಗ್ಬಿಟ್ಟಿರ್ತಾನೆ. ಈ ವಿಷಯ ಹುಡುಗ ಅವ್ರ ಅಮ್ಮ ಗೊತ್ತಾದ್ಮೇಲೆ ಅವ್ರ ಅಮ್ಮಗೂ ಮತ್ತೆ ಆ ಸ್ಟೆಪ್ ಫಾದರ್ ಇಬ್ಬರಿಗೂ ಸರಿಯಾಗಿ ಜಗಳ ಆಗಿರುತ್ತೆ. ಅಯ್ಯಪ್ಪ ಸರಿಯಾಗಿ ಲೇಡಿನ ಹೊಡೆದ್ ಬಿಡ್ತಾನೆ. ಆ ಲೇಡಿ ಕೂಡ ಕೋಪದಲ್ಲಿ ಅವ್ನ ಇಟ್ಕೊಂಡು ಜಸ್ಟ್ ತಳ್ಳೋದಷ್ಟೇ. ಅಲ್ಲಿರೋ ಒಂದು ಗ್ಲಾಸ್ ಗೆ ತಗಲ್ಸ್ಕೊಂಡು ಆ ಗ್ಲಾಸ್ ಬಂದು
ಬಂದ ಅಪ್ಪನ್ ಕತ್ತಿಗೆ ಚುಚ್ಕೊಂಡು ಸತ್ತೋಗ್ಬಿಡತ್ತೆ. ನಮ್ಗೆ ಇವಾಗ್ಲೇ ಗೊತ್ತಾಗೋದು ಆ ಪಾರ್ಕ್ ಅಲ್ಲಿ ಒಂದ್ ಲೇಡಿ ಕುತ್ಕೊಂಡಿದ್ಲಲ್ಲ ಡಲ್ ಆಗಿ, ಆ ಲೇಡಿನೇ ಚಿಕ್ಕ ಹುಡುಗ ಅವ್ರ ಅಮ್ಮ. ಗಂಡನು ಸತ್ತೋದ ಮಗನು ಸತ್ತೋದ ಅಂತ ಹೇಳ್ಬಿಟ್ಟೆ ಪಾಪ ಆಯ್ ಮಾತ್ರ ಸ್ವಲ್ಪ ಮೆಂಟಲಿ ಪ್ರಾಬ್ಲಮ್ ಆಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ತುಂಬಾ ಫೀಲ್ ಮಾಡ್ತಾ ಇದ್ದಿದ್ದು. ಇವಾಗ ನಮ್ ಹೀರೋನ ಅದೆವ ಒಂದು ಕತ್ತಿಗೆ ಬೆಲ್ಟ್ ಆಗ್ಬಿಟ್ಟಿತ್ತಲ್ಲ, ಆಗ ನಮ್ ಹೀರೋ ಕೆಳಗಡೆ ಬಿದ್ದಿರ್ಬೇಕಾದ್ರೆ ಒಂದು ವಿಷಯನ ಯೋಚನೆ ಮಾಡಿ ನೋಡ್ತಾನೆ. ಅಂದ್ರೆ ನಮ್ ಹೀರೋ ಚಿಕ್ಕವನಾಗಿರ್ಬೇಕಾದ್ರೆ ಅವ್ರ ಅಮ್ಮನ ಒಂದು ಬ್ಲಾಕ್ ಕಲರ್ ಆಗಿ ಏನೋ ಒಂದು ಹೊಗೆ ತರ ಬಂದು ಅಲ್ಲಿ ಒಂದು ಕಾರ್ ಕೆಳಗಡೆ ತಳ್ಳಿ ಸಾಯಿಸ್ಬಿಟ್ಟಿರತ್ತಲ್ಲ, ಅದು ಬಂದು ದೆವ್ವಾನೆ ಅಂತ ನಮ್ ಹೀರೋ ಇವಾಗ ಅರ್ಥ ಆಗಿರತ್ತಲ್ವಾ. ಅದನ್ನ ನೆನ್ಸ್ಕೊಂಡೆ ಆ ಅಪ್ಪನ ಹಂಗೆ ಹಾಕಿ ಸರಿಯಾಗಿ ಹೊಡೆದು ಅಂದ್ರೆ ವೀಕ್ನೆಸ್ ಪಾಯಿಂಟ್ ಮೇಲೆ ಹೊಡೆದು ಆ ಅಪ್ಪ ಕೂಡ ಹಂಗೆ ಅಲ್ಲಿಂದ ಮಾಯ ಆಗ್ಬಿಡ್ತಾನೆ. ಅದಾದ್ಮೇಲೆ ಆ ಹುಡುಗನ ಕರ್ಕೊಂಡೋಗಿ ಅವ್ರ ಅಮ್ಮ ಹತ್ರ ಬಿಟ್ಟಾಗ ಅವ್ರ ಅಮ್ಮ ಅಂತ ಹುಡುಗನ ನೋಡ್ಬಿಟ್ಟು ಹಗ್ ಮಾಡ್ಕೊಂಡು ತುಂಬಾ ಫೀಲ್ ಮಾಡಿ ಅಳ್ತಾರೆ. ತುಂಬಾ ಸಾರಿ ಕಣೋ, ನನ್ನ ಹತ್ರ ಬಿಡಬಾರ್ದಾಗಿತ್ತು, ಹತ್ರ ಬಿಟ್ಟಿದ್ದಕ್ಕೆ ಇವಾಗ ನನ್ ಕೈ ಮೀರಿ ನೀನ್ ಹೋಗ್ಬಿಟ್ಟೆ ಅಂತ ಹೇಳಿ ತುಂಬಾನೇ ಫೀಲ್ ಮಾಡಿ ಅಳ್ತಾರೆ. ಆ ಟೈಮಲ್ಲಿ ನಮ್ ಹೀರೋನ ವಿಷಯ ಕೂಡ ಯೋಚನೆ ಮಾಡ್ತಾನೆ. ಇವ್ನು ಚಿಕ್ಕವನಾಗಿರ್ಬೇಕಾದ್ರೆ ಅವ್ರ ಅಮ್ಮ ಸತ್ತಿರ್ತಾರಲ್ಲ, ಅವಾಗ ಇವ್ನ ಕಣ್ಣಿಗೆ ಅವ್ರ ಅಮ್ಮ ಒಂದು ಏಂಜಲ್ ತರ ಕಾಣಿಸಿರ್ತಾರೆ. ತುಂಬಾ ಸಾರಿ ಕಣೋ, ನನ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ಹಂಗೆ ಮೇಲಕ್ಕೆ ಹೋಗ್ತಾ ಇರ್ತಾರೆ. ಇವ್ನು ಕೂಡ ಅಮ್ಮ ನನ್ನ ಬಿಟ್ಬಿಟ್ಟು ಹೋಗ್ಬೇಡ ಅಮ್ಮ ಪ್ಲೀಸ್ ಅಮ್ಮ ಅಂತ ಹೇಳಿ ಕೇಳ್ಕೊಳ್ತಾ ಇರ್ತಾನೆ. ಈಗ ಅದೆಲ್ಲ ನೆನ್ಸ್ಕೊಂಡು ಅವ್ರಮ್ಮ ಬಂದು ಹುಡುಗ ಹತ್ರ ಮಾತಾಡ್ತಾ ಇರೋದನ್ನ ನೋಡ್ತಾರೆ. ಆ ಹುಡುಗಂಗೆ ಕೂಡ ಸ್ವಲ್ಪ ಸ್ಯಾಟಿಸ್ಫೈ ಆಗುತ್ತೆ. ಆ ಹುಡುಗನು ಹಂಗೆ ಗಾಳಿಯಲ್ಲಿ ಮಾಯ ಆಗ್ಬಿಡ್ತಾನೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋ ಮತ್ತೆ ಹೀರೋನ್ ಇಬ್ರು ಬರ್ತಾ ಇರ್ಬೇಕಾದ್ರೆ ನಮ್ ಹೀರೋ ಚಿಕ್ಕಪ್ಪ ನಮ್ ಹೀರೋ ಅವ್ರ ಮಾವ ನೋಡ್ಬಿಡ್ತಾರೆ. ಅವ್ರು ನಮ್ ಹೀರೋನ ಕರೆದು ಕೂರ್ಸ್ಕೊಂಡು ಊಟ ಮಾಡುವಾಗ ಹೇಳ್ತಾರೆ, ನಿನ್ಗೆ ಎಷ್ಟು ಸತಿ ಹೇಳಿದೀನಿ ದೇವ್ಗಳ ತಂಟೆಗೆ ಹೋಗ್ಬೇಡ ಅಂತ, ಅವುಗಳನ್ನ ಓಡಿಸೋ ಕೆಲಸ ಮಾಡ್ಬೇಡ ಅಂತ, ನನ್ ಮಾತ್ ಮೀರಿ ನೀನ್ ಇತರ ಮಾಡ್ತಾ ಇದೀಯಲ್ಲ, ನಾನ್ ಸತ್ ಮೇಲೆ ನಿಮ್ಮ ಅಮ್ಮ ಹತ್ರ ನಾನ್ ಏನಂತ ಹೋಗಿ ಹೇಳಿ, ನಿಮ್ಮ ಅಮ್ಮಗ್ ನಾನ್ ಹೆಂಗ್ ನನ್ ಮುಖನ ತೋರಿಸ್ಲಿ, ನೀನ್ ಕೂಡ ನಿಮ್ಮ ಅಪ್ಪ ತರನೇ ಇದೆಯಾ ಕಣೋ, ತುಂಬಾನೇ ನೀನು ಸ್ಟಬ್ಬನ್ ಆಗೆಲ್ಲ ನೋಡ್ತೀಯ ಅಂತ ಹೇಳಿದಾಗ ಅವ್ನು ಹೇಳ್ತಾನೆ, ಇವಾಗ ಏನಕ್ಕೆ ಸುಮ್ನೆ ಇದ್ರಲ್ಲ ಅಪ್ಪ ಅಮ್ಮ ವಿಷಯ ಎತ್ತಿ ನೀವು ಮಾತಾಡ್ತಾ ಇದ್ದೀರಾ, ಚಿಕ್ಕ ವಯಸ್ಸಲ್ಲಿ ನೀವೇ ನನ್ನ ಸೇವ್ ಮಾಡಿದ್ದು, ನಿಮ್ಗೆ ಅದ್ ನೆನ್ಪಿರ್ಲಿ ಅಂದಾಗ ನಮ್ ಹೀರೋ ಮಾವ ಕೂಡ ಏನು ಮಾತಾಡಲ್ಲ, ಸರಿ ಆಯ್ತು ಆಮೇಲೆ ಮೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ನಮ್ ಹೀರೋ ಕೂಡ ಮನೆಗ್ ಬಂದ್ಬಿಟ್ಟು ಮಲ್ಕೊಂಡಿರ್ಬೇಕಾದ್ರೆ ಅವ್ನ್ಗೆ ಇನ್ನೊಂದ್ ಕನ್ಸಲ್ಲಿ ಒಂದು ವಿಷಯ ಜ್ಞಾಪಕ ಬರುತ್ತೆ. ಇವ್ನ್ ಚಿಕ್ಕವನಾಗಿರ್ಬೇಕಾದ್ರೆ ಪಾರ್ಕ್ ಅಲ್ಲಿ ಆಟ ಆಡ್ತಾ ಇರ್ಬೇಕಾದ್ರೆ ಬೇರೆ ಹುಡುಗರಲ್ಲೇ ಇವ್ನ ಜೊತೆ ಆಟ ಆಡ್ತಾನೆ ಇಲ್ಲ. ನಮ್ ಹೀರೋ ಅಲ್ಲಿ ಬಂದ್ರೆ ಅವ್ನ ನೋಡ್ಬಿಟ್ಟು ನೀನೊಂದ್ ದೆವ್ವಪ್ಪ, ನಾನ್ ನಿಮ್ ಜೊತೆ ಆಟ ಆಡೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಮ್ ಹೀರೋ ಹತ್ಕೊಂಡು ಇಲ್ಲ ನಾನ್ ದೆವ್ವ ಅಲ್ಲ, ಅದು ಅಲ್ಲಿ ಜೋಕಾಲಿ ಆಡ್ತಾ ಇದಲ್ಲ ಅದೇ ದೆವ್ವ ಅಂತ ಹೇಳ್ಬಿಟ್ಟು ಕೈ ತೋರಿಸ್ತಾನೆ. ಆ ಪಾರ್ಕ್ ಅಲ್ಲಿ ಸತ್ತಿರೋ ಸಣ್ಣ ಸಣ್ಣ ಮಕ್ಳೆಲ್ಲಾನು ಆಟ ಆಡ್ತಾ ಇರ್ತಾರೆ. ಇದನ್ನ ನೋಡ್ಬಿಟ್ಟು ಇವ್ರು ಭಯ ಪಟ್ಕೊಂಡು ಅಯ್ಯಯ್ಯೋ ಇವನೇ ಒಂದು ದೆವ್ವ, ಇವ್ ನಮ್ಮ ಹತ್ರ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಭಯ ಪಟ್ಕೊಂಡು ಅಲ್ಲಿಂದ ಓಡೋಗಿರ್ತಾರೆ. ಅವಾಗಿಂದ ನಮ್ ಹೀರೋಗೆ ಫ್ರೆಂಡ್ಸ್ ಅಂತ ಯಾರು ಇರೋದಿಲ್ಲ, ಅವ್ನ್ ಯಾರ ಜೊತೆನೂ ಅಷ್ಟಾಗಿ ಅಟ್ಯಾಚ್ಮೆಂಟ್ ಇಟ್ಕೊಂಡಿರೋದಿಲ್ಲ. ಅದಾದ್ಮೇಲೆ ಚಿಕ್ಕ ವಯಸ್ಸಲ್ಲಿ ನಮ್ ಹೀರೋ ಮಲಗಿರ್ಬೇಕಾದ್ರೆ ಒಂದು 3 ದೆವ್ವ ತುಂಬಾನೇ ಭಯಂಕರವಾಗಿ ಬಂದು ಇವನನ್ನ ಭಯ ಪಡಿಸ್ತಾರೆ. ಅವಾಗ ಅವ್ನು ತುಂಬಾ ಚಿಕ್ಕ ಹುಡುಗ ಅಲ್ವಾ, ಅವ್ನು ತುಂಬಾನೇ ಭಯ ಪಡ್ತಾ ಇದ್ದ. ಪ್ಲೀಸ್ ನಾನು ದಯವಿಟ್ಟು ನನ್ನ ಬಿಟ್ಬಿಡಿ, ಇನ್ಮೇಲೆ ನಾನು ನಿಮ್ನ ನೋಡಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ಚಿಕ್ಕ ಹುಡುಗ ಆಗಿರ್ಬೇಕಾದ್ರೆ ಹೆಂಗ್ ಅಳ್ತಾ ಇದ್ನೋ, ಇವಾಗ ಅವ್ನು ಮಲ್ಕೊಂಡಿರ್ಬೇಕಾದ್ರೆ ಕೂಡ ಅದನ್ನೆಲ್ಲ ನೆನ್ಸ್ಕೊಂಡು ಹಂಗೆ ಅಳ್ತಾ ಇರ್ತಾನೆ. ಇದ್ರ ನಮ್ ಹೀರೋಯಿನ್ ಕೂಡ ನೋಡ್ಬಿಟ್ಟು ತುಂಬಾನೇ ಫೀಲ್ ಮಾಡ್ತಾಳೆ, ಪಾಪ ಇವ್ನ್ ಯಾಕೆ ಇಷ್ಟೊಂದು ನೋವು ತಿಂತಾ ಇದ್ದಾನೆ ಅಂತ ಹಂಗೆ ಅವ್ನ ಕೈನ ಇಟ್ಕೊಂಡು ಪಕ್ಕದಲ್ಲೇ ಕೂತಿರ್ತಾಳೆ. ಇಲ್ಲಿಗೆ ಎಪಿಸೋಡ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಎಪಿಸೋಡ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಪ್ಲೀಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.